ಏನು ಸಮಾಚಾರ? ಊಟ ಆಯ್ತಾ, ನಾಷ್ಟ ಆಯ್ತಾ, ತಿಂಡಿ ಆಯ್ತು? ಹೂವೆ ರಾಜ ಹೂವೆ. ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ನಾವೊಂದು ವಿಶೇಷವಾದ ಪ್ಲೇಸನ್ನು ನಿಮಗೆ ತೋರ್ಸೋಕೆ ಹೊಂಟಿದ್ದೀನಿ ರೀ. ಯಾವುದಪ್ಪ ಅದು ವಿಶೇಷವಾದ ಪ್ಲೇಸ್ ಅಂದ್ರೆ ಟಿಬೆಟನ್ ಕ್ಯಾಂಪ್ ನೋಡ್ರಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಟಿಬೆಟನ್ನರು ಅದಾರ ನೋಡ್ರಿ. ಅವ್ರು ಇಲ್ಲಿ ಯಾಕೆ ನೆಲೆಸಿದ್ದಾರೆ? ಟಿಬೆಟನ್ ಕ್ಯಾಂಪ್ ಯಾವ ಜಿಲ್ಲೆ ಒಳಗೆ ಯಾವ ಸ್ಥಳದಲ್ಲಿ ಕಂಡು ಬರ್ತದೆ? ಇಲ್ಲಿ ಬಂದು ನೆಲೆಸೋಕೆ ಪ್ರಮುಖವಾದ ಕಾರಣ ಏನು? ಈ ಸ್ಥಳದ ವೈಶಿಷ್ಟ್ಯತೆ ಏನು? ಇದು ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಉತ್ತರ ಕನ್ನಡ ಜಿಲ್ಲೆಯ ಮುನಗೋಡ ಎಂಬ ಗ್ರಾಮದಲ್ಲಿ ನಾವು ಟಿಬೆಟನ್ ಕ್ಯಾಂಪ್ ನೋಡ್ಬೋದು ನೋಡ್ರಿ. ಇವಾಗ ನಾವು ಬಂದಿರೋ ಮೊದಲ ಕ್ಯಾಂಪ್ ಯಾವುದಪ್ಪ ಅಂದ್ರೆ ಅದು ಗಾರ್ಡನ್ ಜಂಗಸ್ಟೆ ಮೊನಸ್ಟ್ರಿ ಅಂತ ಹೇಳ್ಕರಿ. ಬೇರೆ ಬೇರೆ ಊರಿಂದ ಟೂರಿಸ್ಟ್ಗಳು ಬಂದಿದ್ದಾರೆ ಈ ಟಿಬೆಟನ್ ಕ್ಯಾಂಪನ್ನು ನೋಡೋಕ್ಕೆ. ಇವಾಗ ಒಳಗೆ ಹೋಗಿ ನೋಡೋಣ ಬರ್ರಿ ಏನದ ಅಂತ. ಏನು ಸಮಾಚಾರ? ಊಟ ಆಯ್ತಾ, ನಾಷ್ಟ ಆಯ್ತಾ, ತಿಂಡಿ ಆಯ್ತು? ಕನಸುಗಳು ಹಾಗೆ ಸಾಗುತ್ತಿರಲಿ, ನೆನಪುಗಳು ಹಾಗೆ ಮರಳುತ್ತಿರಲಿ. ಇದು ನಿಮ್ಮ ಪ್ರೀತಿಯ ಹೂವೆ ರಾಜ ಹೂವೆ. ಹಾಗೆ ಏನೋ ಒಂದು ಹೇಳಿದ್ದೀನಿ ರೀ, ಏನು ಮಸ್ತ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಈ ಮೊನಸ್ಟರಿ. ಮಸ್ತ್ ಐತೆ ನೋಡ್ರಿ ನೋಡೋಕ್ಕೆಲ್ಲ. ಈ ವೆದರ್ದಾಗ ಬರೋಕ್ಕಿಂತ ಬೆಸ್ಟ್ ಅನ್ಸುತ್ತೆ ಮಳೆಗಾಲದಾಗ ಬಂದ್ರೆ ಭಾರಿ ವಾತಾವರಣ. ಯಾಕಪ್ಪ ಅಂದ್ರೆ ಅವಾಗ ಬೇರೆ ನಿಮ್ಗೆಲ್ಲರಿಗೂ ಅನಿಸ್ತಿರ್ಬೋದು ರೀ, ಟಿಬೆಟನವರು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಏನು ಮಾಡಾಕತ್ತಾರ ಅಂತ ಹೇಳ್ಕಿರಿ. ಅದಕ್ಕೊಂದು ಇತಿಹಾಸ ಅದ ರೀ. ಏನು ಇತಿಹಾಸಪ್ಪ ಅಂದ್ರೆ ಅದು ಚೀನಾದವ್ರು ಏನು ಮಾಡ್ತಾರೆ ರೀ, ಟಿಬೆಟ್ ಅನ್ನೋ ದೇಶದ ಮೇಲೆ ದಾಳಿ ಮಾಡ್ತಾರೆ ರೀ. ದಾಳಿ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಎಷ್ಟೋ ಜನ ಟಿಬೆಟನರನ್ನದಲ್ಲ ಭಾರತಕ್ಕೆ ವಲಸೆ ಬರ್ತಾರೆ ರೀ. ಹಾಗೆ ಈ ಟಿಬೆಟನರಿಗೆ ನೆಲೆಸಕ್ಕೆ ಶಿಬಿರಗಳನ್ನು ಆರಂಭ ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುನಗೋಡ ಗ್ರಾಮದಲ್ಲಿ ಕೂಡ ಒಂದು ಟಿಬೆಟನ್ ವಾಸಸ್ಥಳ ಸ್ಥಾಪಿಸ್ತಾರೆ ನೋಡ್ರಿ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಮುನಗೋಡದಾಗ ಟಿಬೆಟ್ ಕ್ಯಾಂಪ್ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಅದು 1966 ಸ್ಥಾಪನೆ ಆಗೈತೆ ನೋಡ್ರಿ. ಈ ಟಿಬೆಟನ್ ಕ್ಯಾಂಪ್ನಾಗ ನಾವು ಸುಮಾರು 9ಕ್ಕೂ ಹೆಚ್ಚು ಮಾನಿಸ್ಟರಿಗಳನ್ನು ನೋಡ್ಬೋದು ನೋಡ್ರಿ. ಮಾನಿಸ್ಟರಿಗಳಂದ್ರೆ ಏನಪ್ಪ ಅಂದ್ರೆ ನಾವು ಮಠ ಅಂತ ಕರಿಬೋದು ನೋಡ್ರಿ. ಇದಕ್ಕೆ ಇವು ಎಲ್ಲ ಮಾನಿಸ್ಟರ್ಸ್ ಏನದಾವಲ್ಲ ಎಲ್ಲ ಮಸ್ತ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ನೋಡ್ರಿ. ಏನು ಮಸ್ತ್ ಪೇಂಟಿಂಗ್ ಮಾಡಿದ್ದಾರೆ. ಬೆಂಕಿ ನೋಡ್ರಿ ನಾವುನ. ಈ ಪೇಂಟಿಂಗ್ ಈ ಮಾನಿಸ್ಟ್ರಿಗಳ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು ನೋಡ್ರಿ. ನಾವು ಮಸ್ತ್ ಬೆಂಕಿ ಅದ ರೀ ಪೇಂಟಿಂಗ್ಸ್ ಎಲ್ಲ. ಹಂಗದ ನೋಡ್ರಿ, ಮಸ್ತ್ ಐತಿ. ಈಗ ಒಳಗೆ ಹೋಗೋಣ ಬರ್ರಿ, ಏನದ ವ್ಯವಸ್ಥೆ ಒಳಗೆಲ್ಲ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಕರಿ. ಮಸ್ತ್ ಐತ್ರಿ, ಒಳಗೂ ಬೆಂಕಿನೇ ಐತ್ರಿ ಫುಲ್. ಇವೆಲ್ಲ ಕೂತು ಓದೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ರೀ. ಪೇಂಟಿಂಗ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಮಸ್ತ್ ಅದ ರೀ ಓವರಾಲ್. ಬೆಂಕಿ ನೋಡ್ರಿ, ಫುಲ್ ಬೆಂಕಿ ಐತಿ. ನೀವು ಒಂದ್ಸಲ ಫ್ರೀ ಇದ್ದಾಗ ಬಂದು ಹೋಗ್ರಿ ಈ ಕಡೆ ಎಲ್ಲ. ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಇಂಥ ಒಂದು ವಿಶಿಷ್ಟವಾದಂಥ ಪ್ಲೇಸ್ಗಳನ್ನು ನೋಡ್ಕೊತ ಹೋಗ್ರಿ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತಾ, ಹಾಗೆ ಸ್ಟ್ರೆಸ್ ಫ್ರೀ ಕೂಡ ಆಗ್ತೀರಿ. ಏನು ಮಸ್ತ್ ಅದ ರೀ ಸ್ಟ್ರಕ್ಚರ, ಪೇಂಟಿಂಗ್ಸ, ಡಿಸೈನ್ ಎಲ್ಲ ಬೆಂಕಿ ಐತಿ ನೋಡ್ರಿ. ಈ ಟಿಬೆಟನ್ ಕ್ಯಾಂಪ್ ಭಾಳ ದೂರ ಇಲ್ಲ ನೋಡ್ರಿ. ಹುಬ್ಬಳ್ಳಿಯಿಂದ ಕೇವಲ 60 ಕಿಲೋಮೀಟರ್ದಾಗ ಈ ಟಿಬೆಟನ್ ಕ್ಯಾಂಪ್ ನಿಮಗೆ ಸಿಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡಕತ್ತೀರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಇನ್ನು ಬೇರೆ ಬೇರೆ ಮೊನಸ್ಟ್ರಿಗಳನ್ನು ಮಸ್ತ್ ಅದಾವ, ಅವೆಲ್ಲ ತೋರಿಸ್ತೀನಿ.
ಇದು ನೋಡೋಣ ಬರ್ರಿ, ಇದು ಮತ್ತೊಂದು ಮಾನಿಸ್ಟರಿ ರೀ. ಇದು ಕೂಡ ಮಸ್ತ್ ಅದ, ಒಳ್ಳೆ ಗಾರ್ಡನ್ ಐತಿ, ಬೆಂಕಿ ಏನದು ಡಿಸೈನ್ ಮಾಡಿದ್ದಾರೆ, ಎಲ್ಲ ಮಸ್ತ್ ಅದ ನೋಡ್ರಿ. ನಾವು ಹೆವಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ, ಎಲ್ಲಿ ನಿಮ್ಗೆ ಹೊಲಸು ಕಂಡು ಬರೋದಿಲ್ಲ. ಇದು ಟಿಬೆಟಿಯನ್ನರ ವಿಶೇಷತೆ ಅಂತಾನೆ ಹೇಳ್ಬೋದು ನೋಡ್ರಿ. ಯಾಕಪ್ಪ ಅಂದ್ರೆ ನಾವು ಯಾವುದೇ ಮಾನಿಸ್ಟ್ರಿಗಳನ್ನು ನೋಡಿದಾಗ ನಮಗೆ ಎಲ್ಲಿಯೂ ಹೊಲಸು ಕಂಡು ಬಂದಿಲ್ಲ. ಪ್ಲಾಸ್ಟಿಕ್ಗಳನ್ನು ಬೀಸಾಕಿದ್ರಾಗಿರ್ಬೋದು, ಎಲ್ಲ ಮಸ್ತ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಯಾರೆಲ್ಲ ಟೂರಿಸ್ಟ್ಗಳು ಹೋಗ್ತಿರಲ್ಲ, ಅಲ್ಲಿ ಏನು ಹೊಲಸು ಒಗೆದು ಬರಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಅಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅವರು. ಹೊರಗಿನಿಂದ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಮಾನಿಸ್ಟ್ರಿಗಳು ಸೇಮೇ ಅನಿಸ್ತಾವ್ರಿ. ಒಳಗೆ ಹೋಗಿ ನೋಡಿದಾಗ ಸ್ವಲ್ಪ ವೇರಿಯೇಷನ್ ಅದಾವ್ರಿ ಅಷ್ಟೇ. ಇದು ಮತ್ತೊಂದು ಮಾನಿಸ್ಟರಿ. ಈ ಟಿಬೆಟ್ ಕ್ಯಾಂಪ್ನಾಗ ಮ್ಯಾಕ್ಸಿಮಮ್ ನೋಡೋದು ನಾವು ಮಾನಿಸ್ಟರಿಗಳನ್ನೇ ನೋಡ್ತೀವಿ. ಇಲ್ಲಿ ಬುದ್ಧಿಸಮ್ ಹೇಗದ ಅಂತೇಳಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತಾ ನೋಡ್ರಿ. ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.